ಹಳ್ಳ ಗದ್ದೆಗಳಾಗಿ ಒಳ್ಳೆ ಎರಡೆತ್ತಾಗಿ ಕಿಳ್ಳುಗಣ್ಣವಳು ಸೊಸೆಯಾದರ ಮನೆಗೆ ಬಳ್ಳ ಹೊನ್ನಹುದು ಸರ್ವಜ್ಞ. ಸರ್ವಜ್ಞನು ಈ ತ್ರಿಪದಿಯ ಮೂಲಕ ಜೀವನದ ಯಶಸ್ಸಿನ ಸೂತ್ರವನ್ನು ನಮಗೆ ನೀಡಿದ್ದಾನೆ. ನಿರುಪಯುಕ್ತವಾದ ನೀರು ಹರಿಯುವ ಹಳ್ಳ ಅಥವಾ ಬಂಜರು ಭೂಮಿ ಫಲವತ್ತಾದ ಭತ್ತದ ಗದ್ದೆಯಾಗಿ ಪರಿವರ್ತನೆಯಾದರೆ ಇದು ಪರಿಶ್ರಮದ ಪ್ರಾಮುಖ್ಯತೆಯನ್ನು ಸಾರುತ್ತದೆ. ನೈಸರ್ಗಿಕವಾಗಿ ಸಿಕ್ಕಿರುವ ಸಂಪನ್ಮೂಲಗಳನ್ನು ಹಾಗೆಯೇ ಬಿಡದೆ ಶ್ರಮ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿ ಅವುಗಳನ್ನು ಉತ್ಪಾದಕ ಸಂಪನ್ಮೂಲಗಳಾಗಿ, ಉದಾಹರಣೆಗೆ ಬಂಜರು ಭೂಮಿಯನ್ನು ಕೃಷಿಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸಬೇಕು. ಇದು ಕೇವಲ ಭೂಮಿಯ ಬಗ್ಗೆ ಮಾತ್ರವಲ್ಲ, ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ನಾವು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದರ ರೂಪಕವೂ ಆಗಿದೆ. ಮನೆಗೆ ಕೆಲಸ ಮಾಡಲು ಬಲಶಾಲಿ ಮತ್ತು ಆರೋಗ್ಯವಂತ 2 ಎತ್ತುಗಳು ಬಂದರೆ ಆ ಕಾಲಘಟ್ಟದ ಹಳ್ಳಿ ಜೀವನದಲ್ಲಿ ಎತ್ತುಗಳು ಕೃಷಿ ಕೆಲಸದ ಬೆನ್ನೆಲುಬು. ಇವು ಕೇವಲ ಪ್ರಾಣಿಗಳಲ್ಲ, ಬದಲಿಗೆ ದುಡಿಮೆಯ ಶಕ್ತಿಯ ಸಂಕೇತಗಳು. ಮನೆಗೆ ದುಡಿಯುವ, ದೈಹಿಕ ಶ್ರಮ ಹಾಕುವ ಮತ್ತು ಕೆಲಸವನ್ನು ಶ್ರದ್ಧೆಯಿಂದ ಮಾಡುವ ಜನರು ಅಥವಾ ಸಂಪನ್ಮೂಲಗಳು ಇದ್ದರೆ ಮಾತ್ರ ಕೆಲಸ ಸಾಗಲು ಸಾಧ್ಯ. ಇದು ಮನೆಯ ಯಜಮಾನ ಅಥವಾ ಕುಟುಂಬ ಸದಸ್ಯರ ದುಡಿಮೆಯ ಗುಣವನ್ನು ಸೂಚಿಸುತ್ತದೆ. ಕಣ್ಣು ಸಣ್ಣಗಿರುವ ಅಥವಾ ಕಿರಿದಾದ ಕಣ್ಣುಗಳಿರುವ ಹೆಣ್ಣು ಸೊಸೆಯಾಗಿ ಮನೆಗೆ ಬಂದರೆ ಇದು ಈ ತ್ರಿಪದಿಯ ಅತ್ಯಂತ ಮಹತ್ವದ ಮತ್ತು ಸಾಂಕೇತಿಕ ಭಾಗ. ಕಿಳ್ಳುಗಣ್ಣವಳು ಎಂಬುದು ದೈಹಿಕ ನೋಟವನ್ನಲ್ಲ, ಬದಲಿಗೆ ಗುಣಸ್ವಭಾವವನ್ನು ಸೂಚಿಸುತ್ತದೆ. ಸಣ್ಣ ಕಣ್ಣುಳ್ಳವರು ಹೆಚ್ಚಾಗಿ ವಿನೀತರು, ಅಹಂಕಾರ ಇಲ್ಲದವರು, ತಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸುವವರು ಮತ್ತು ಅನಗತ್ಯ ವಿಷಯಗಳಿಗೆ ತಲೆ ಹಾಕದವರು ಎಂಬ ನಂಬಿಕೆ ರೂಢಿಯಲ್ಲಿತ್ತು. ಅಂದರೆ ಮನೆಗೆ ಬರುವ ಸೊಸೆ ವಿನಯಶೀಲೆ, ಕಷ್ಟಪಟ್ಟು ದುಡಿಯುವ ಸ್ವಭಾವದವಳು, ಮನೆಯವರನ್ನು ಗೌರವಿಸುವವಳು ಮತ್ತು ಗೃಹಿಣಿಯಾಗಿ ತನ್ನ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವವಳು ಆಗಿರಬೇಕು. ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಗುಣಗಳು, ಶ್ರದ್ಧೆ ಮತ್ತು ಹೊಂದಾಣಿಕೆಯ ಸ್ವಭಾವವೇ ಮುಖ್ಯ ಎಂದು ಸರ್ವಜ್ಞ ಹೇಳಿದ್ದಾನೆ. ಅಂತಹ ಮನೆಗೆ ಬಳ್ಳದಷ್ಟು ಅಂದರೆ ಹಿಂದಿನ ಕಾಲದ ಧಾನ್ಯ ಅಥವಾ ತೂಕದ ಅಳತೆಗೋಲು, ಅಂದರೆ ಬಹಳಷ್ಟು ಹೊನ್ನು ಅಂದರೆ ಚಿನ್ನ ಅಥವಾ ಸಂಪತ್ತು ತಾನಾಗಿಯೇ ಬರುತ್ತದೆ. ಈ 3 ಷರತ್ತುಗಳು ಪೂರೈಸಲ್ಪಟ್ಟರೆ ಆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ನೆಮ್ಮದಿ ಮತ್ತು ಯಶಸ್ಸು ಖಚಿತ ಎಂಬುದು ಇದರ ಅಂತಿಮ ಸಂದೇಶ. ಸಂಪತ್ತು ಎಂಬುದು ಆಕಸ್ಮಿಕವಾಗಿ ಬರುವುದಿಲ್ಲ, ಬದಲಿಗೆ ಸರಿಯಾದ ಪರಿಶ್ರಮ, ದುಡಿಮೆ ಮತ್ತು ಸದ್ಗುಣಗಳ ಫಲಿತಾಂಶವಾಗಿರುತ್ತದೆ. ಉತ್ಪಾದಕ ಸಂಪನ್ಮೂಲಗಳು ಗದ್ದೆ, ದೈಹಿಕ ಶ್ರಮ ಎತ್ತುಗಳು ಮತ್ತು ಉತ್ತಮ ನಡತೆ ಅಥವಾ ಗುಣ ಸ್ವಭಾವದ ಜನರು ಸೊಸೆ ಒಗ್ಗೂಡಿದಾಗ ಮಾತ್ರ ಮನೆಯಲ್ಲಿ ಶಾಶ್ವತವಾದ ಸಮೃದ್ಧಿ ನೆಲೆಸಲು ಸಾಧ್ಯ. ಇದು ಕೇವಲ ಕೃಷಿಕರ ಮನೆಗೆ ಮಾತ್ರವಲ್ಲ, ಯಾವುದೇ ಕುಟುಂಬ ಅಥವಾ ಸಮಾಜದ ಯಶಸ್ಸಿಗೆ ಅನ್ವಯಿಸುವ ಸಾರ್ವಕಾಲಿಕ ನೀತಿ ಪಾಠವಾಗಿದೆ.